ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಹೋಗ್ತಾ ಇರೋದು ಬಂದು ಮಂದೇವ್ರು, ನಮ್ಮ ಮಮ್ಮಿ ಡ್ಯಾಡಿಯವರ ಮಂದೇವ್ರಿಗೆ ಹೋಗ್ತಾ ಇರೋದು. ಲಾಸ್ಟ್ ಇಯರ್ ಹೋಗ್ಬಿಟ್ಟು ಮೂಗೂರು ತಿಬ್ಬಾದೇವಿ ಹೋಗಿ ಎಲ್ಲೋ ಇದ್ದಿದ್ದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿದ್ವಿ. ಬಟ್ ಈ ಸಲ ಸೇಮ್ ಮೂಗೂರು ತಿಬ್ಬಾದೇವಿ ಹೋಗ್ಬಿಟ್ಟು ಮಲೆ ಮಹದೇಶ್ವರಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ದಾರೆ. ಸೊ ಇವತ್ತು ಆ 2 ದೇವಸ್ಥಾನ ಕವರ್ ಮಾಡೋಣ ಬನ್ನಿ. ಮಾಮೂಲಿ ನಮ್ಮ ಜಾಗ ಇಡ್ಲಿ ಬಿಟ್ಟು ತಟ್ಟೆ ಇಡ್ಲಿ ಬಿಡೋದಕ್ಕೆ ಬಂದಿದ್ದೀವಿ. ಪ್ರತಿ ಬ್ಲಾಗಲ್ಲಿ ಇರುತ್ತೆ ರಾಮನಗರ ಬಂದರೆ ಬನ್ನಿ ತಟ್ಟೆ ಇಡ್ಲಿ ಅಂತ. ಇವಾಗ ನಮ್ಮ ಮಮ್ಮಿ ಡ್ಯಾಡಿಗೆ ಒಂಚೂರು ಪಾರ್ಸಲ್ ತೊಗೊಂಡು ಇಲ್ಲಿಂದ ಹೊರಟ್ರೆ ಹಿಂಗೆ ರಾಮನಗರದಲ್ಲಿ ಅವ್ರನ್ನ ಪಿಕ್ ಮಾಡಿ ಸೀದಾ ದೇವಸ್ಥಾನ ಎಲ್ಲೂ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್. ರಾಮನಗರಕ್ಕೆ ಬಂದ್ವಿ. ಸೊ ಎಲ್ಲ ಸಾಲ ಲಗೇಜ್ ಎಲ್ಲ ನನ್ನ ಮಗ ಇಡಿಸ್ತಾ ಇದ್ದಾನೆ ಡಿಕ್ಕಿಲಿ, ಮಗಳು. ಇಲ್ಲಿ ಫಸ್ಟ್ ಅಲ್ಲಿ ಇರೋದು ಮನೆ ಇದೆಯಲ್ಲ ಆ ಕಡೆ ಆರೆಂಜ್ ಕಲರ್ ತೋರಿಸ್ತೀನಿ ರೀ, ಅದು ಆರೆಂಜ್ ಪೇಂಟು. ಆ ಮನೆ ನನ್ನ ಫ್ರೆಂಡ್ದಿತ್ತು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫ್ರೆಂಡ್ ಅಲ್ಲಿ ಇದ್ದಿದ್ದು. ಇವಾಗ ಈ ಪಕ್ಕ ಈ ಮನೆಯೆಲ್ಲ ಗ್ರೌಂಡ್ ಖಾಲಿ ಜಾಗ ಇತ್ತು. ಸೊ ಅಲ್ಲಿ ಬಂದರೆ ಆಟ ಆಡಿಕೊಂಡು ಈ ಗ್ರೌಂಡಲ್ಲಿ ಪಕ್ಕದಲ್ಲಿ ಆಟ ಆಡ್ಕೊಂಡು ಇರ್ತಿದ್ವಿ. ಇವಾಗ ಎಲ್ಲ ಫುಲ್ ಮನೆ ಕಟ್ಬಿಟ್ಟಿದ್ದಾರೆ. ಫಸ್ಟ್ ಇಲ್ಲಿಂದ ನಿಂತರೆ ಫುಲ್ ಕೆಳಗವರೆಗೂ ಖಾಲಿ ಜಾಗ, ಬೆಟ್ಟ, ಟ್ರೈನ್ ಹೋಗೋದು ಎಲ್ಲ ಕಾಣಿಸೋದು. ಈಗ ಏನು ಕಾಣಿಸಲ್ಲ, ಎಲ್ಲ ಮನೆಗಳಾಗೋಗ್ಬಿಟ್ಟಿದೆ. ಸೊ ದೇವಸ್ಥಾನಕ್ಕೆ ಬಂದ್ವಿ. ಮಮ್ಮಿ ಏನೋ ಇಲ್ಲಿ ಕನಕಾಂಬರ ಹೂವು ತೊಗೊಬರ್ತೀನಿ, ಫ್ರೆಶ್ ಆಗಿರುತ್ತೆ ಊರಲ್ಲಿ ಅಂತ ಹೋಗಿದ್ದಾರೆ. ಸೊ ನಾವು 1, 2, 3, 4, 5 ಜನ ಬಂದಿರೋದು. ನಮ್ಮ ಅಕ್ಕನೂ ಕರೆದ್ವಿ, ಬಟ್ ಅವಳು ಇವಾಗ ಮದುವೆ ಸೆಟ್ ಆಗಿದೆಯಲ್ಲ ಮಗಳದು, ಅವ್ರ ಮಂದೇವ್ರು ಫಸ್ಟ್ ಆದಿಚುಂಚನಗಿರಿಗೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಆದಮೇಲೆ ಬರ್ತೀನಿ ಅಂದ್ಲು. ಸರಿ ನಾವು ಮಾತ್ರ ಬಂದಿಲ್ಲ ಅಂದರೆ ಅವಳು ಬರಬೇಕಾಗಿತ್ತು, ಮಿಸ್ ಆಗಲ್ಲ ಅಷ್ಟೇ. ದೇವ್ರಿಗೆ ಮಡ್ಲಕ್ಕಿ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊಂಡವ್ರು ನಮ್ಮಮ್ಮ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ತಣ್ಣಗಾಳಿದೆ. ಆ್ಯಕ್ಚುಲಿ ಹೋಸರಿ ಬಂದಾಗ ತುಂಬ ಬಿಸಿಲಿತ್ತು, ಹೆಂಗೆ ಅಂದರೆ ಬೆವರು ತೊಟ್ಟಿಗ್ತಾ ಇದ್ವಿ. ಈ ಸರಿ ಅಂತ ಬಿಸಿಲಿಲ್ಲ, ತಣ್ಣಗೆ ಗಾಳಿ ಇದೆ. ಸೊ ಇದು ಇನ್ನೊಂದು ದೇವಸ್ಥಾನ, ಪಾರ್ವತಿ ದೇವಸ್ಥಾನ, ಹಳೇ ಕಾಲದ ದೇವಸ್ಥಾನ. ತಣ್ಣಗಿದೆ, ಗಾಳಿ ಬೀಸ್ತಾ ಇದೆ. ಇಲ್ಲಿ ನಮ್ಮ ನೆಚ್ಚಿನ ಶಿವ ಲಿಂಗ ಇದೆ, ಬಸವ, ಶಂಕರೇಶ್ವರ, ದಾಳಕಾರೇಶ್ವರ. ಪಾರ್ವತಿಗೆ ಮಡ್ಲಕ್ಕಿ ಕೊಡಬೇಕು. ಇವಾಗ ಇಲ್ಲಿಗೆ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ಅಲ್ಲಿ ಮೇಲೆಲ್ಲ ಮೊನ್ನೆ ಕೆಳಗಿದೆ ನೋಡು, ಕೆಂಪಟ್ಟೆ ಹಾಕಿದಾರಲ್ಲ, ಅದು ಉದ್ಭವ ಮೂರ್ತಿ. ಅದು ಕಲ್ಲು ಉದ್ಭವ ಆಗಿರೋದಕ್ಕೆ ಅಲ್ಲಿ ಅಲಂಕಾರ ಮಾಡಿದ್ದಾರೆ. ಇದು 3 ದೇವರು. ಆಮೇಲೆ ಅದನ್ನು ಅಲ್ಲಿಟ್ಟು ಇದು ಮಾಡ್ಕೊಂಡು ಪೂಜೆ ಶುರು ಮಾಡಿದ್ದಾರೆ ನೋಡ. ಕೆಂಪಟ್ಟೆ ಹಾಕಿರೋದು 3 ದೇವರು. ಇದು ಎಲ್ಲ ಪಾಳು ಬಿದ್ದೋಗ್ಬಿಟ್ಟಿತ್ತಂತೆ, ಯಾರೋ ಭಕ್ತಾದಿಗಳು ಮಾಡ್ತಿದ್ರು. ಭೈರವ ಸಮೇತ ಕತ್ತಲೆ ಮನೆ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ. ಎಷ್ಟು ವರ್ಷ ಹಳೇದು? ಇದೆಲ್ಲ 1900 ವರ್ಷದ ಮೇಲ್ಪಟ್ಟವೆ. ಅಂದ್ರೆ 2000 ಹಳೇದು. 5 ವರ್ಷ ನಾವೆಲ್ಲ ಹುಟ್ಟೇ ಇಲ್ಲ ಬಿಡಿ. ಹುಟ್ಟೆ ಇಲ್ಲ. 2000 ಈ ವರ್ಷದಂದ್ರೆ ಯಾರು ಸದ್ಯ. ಒಳಗೇನು ಕಾಲಭೈರೇಶ್ವರ ಇದೆಯಾ? ಅಷ್ಟಭೈರವ ಯಾವ ಕಡೆ ಇದೆ? ಓ ಸುತ್ತ. ಗೊತ್ತಾಯ್ತು. ಹಾಂ ಅದೇ ಗೊತ್ತಾಯ್ತು ಬಿಡಿ. ದೇವಸ್ಥಾನದ ಬಾಗ್ಲು ಹಾಕ್ಬಿಟ್ಟಿದ್ರು. ನಮ್ಮಮ್ಮ ಬೀಗ ತೆಗ್ಸಿ ಪೂಜೆ ಮಾಡಿಸ್ತೀನಿ ಅಂತ ಮಾಡಿಸ್ತಾವ್ರೆ. ಏನೋ ಪುರೋಹಿತರು ಎಲ್ಲೋ ಶಾಸ್ತ್ರ ಹೇಳಕ್ಕೆ ಹೋಗಿದಾರಂತೆ, ಬಾಗ್ಲು ಹಾಕ್ಬಿಟ್ಟಿದ್ರು. ಹೋಗಿ ಕರೆಸಿ ಪೂಜೆ ಮಾಡಿಸ್ತಾವ್ರೆ. ಪಾರ್ವತಿ ದೇವಸ್ಥಾನ. ಶ್ರೀ 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 ಪಾರ್ವತಿ ಅಮ್ಮನವರು. ಇಲ್ಲೆಲ್ಲ ದರ್ಶನ ಆಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟಿದ್ದೀವಿ.
ಒಂದು ಫೋಟೋನೇ ಇಡ್ಸ್ಕೊಳ್ಳಿಲ್ವಲ್ಲಮ್ಮ ಇಲ್ಲಿ? ಹೌದು, ಸರಿ ನಡೀರಿ ಹೋಗೋಣ. ಟೈಮ್ ಆಯ್ತು, 12 ಗಂಟೆ ಆಗೋಯ್ತು ಆಲ್ರೆಡಿ. ಮಲೆ ಮಹದೇಶ್ವರನ ಬೆಟ್ಟ ಹತ್ತುತ್ತಾ ಇದ್ದೀವಿ. ಇನ್ನು ಕರೆಕ್ಟಾಗಿ 43 ಕಿಲೋಮೀಟರ್ ಇದೆ. ನಿಧಾನ, ಆದರೆ ಸ್ವಲ್ಪ ಇವಾಗ ಸ್ಲೋ ಆಗಿಬಿಡುತ್ತೆ, ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಯಾಕಂದರೆ ಏನು ಟರ್ನಿಂಗು? ಘಾಟ್ ಸೆಕ್ಷನ್ ರೇಗಿಸ್ತಾರೆ, ಅದಕ್ಕೆ ಘಾಟ್ ಸೆಕ್ಷನ್. ಏನಾಯಿತು ಕೆಲಸ ಅಂದರೆ, ಅದೇನೇ ಬೆಲೋನಲ್ಲಿ XUV ಕಾರ್ ಬೀಗ ಎತ್ಕೊಂಡೋಗಿ ಅಲ್ಲೇನೋ ಇಟ್ಟಿದ್ವಿ, ಕಾರಲ್ಲೇ ಇತ್ತು. ಸರಿ, ಇಳಿದ್ಮೇಲೆ ಕಾರ್ ಬೀಗನ ಎತ್ಕೊಳ್ಳೋ ಅಂತ ಹೇಳ್ದೆ ಇವ್ನಿಗೆ. XUV ಕಾರ್ ಬೀಗ ಎತ್ಕೊಳ್ಳೋ ಅಂತ ಬಂಟಿಗೆ ಹೇಳ್ದೆ. ಅವನೇ ಇಟ್ಟಿದ್ದು ಮುಂದೆ. ಅವನು ಲೈಟ್ ಹಾಕ್ತಾನೆ, ಹುಡುಕ್ತಾನೆ, ಕ್ಯಾಮ್ರಾ ಆನ್ ಮಾಡಿ ಟಾರ್ಚ್ ಆನ್ ಮಾಡಿ ಹುಡುಕ್ತಾನೆ. ಬೆಲೆನೋ ಕಾರ್ ಕೀ, ಇದು XUV ಕಾರ್ ಕೀ ಸಿಗ್ತಾ ಇಲ್ಲ. ಇಲ್ಲಮ್ಮ ಕಾರ್ ಕೀ ಅಂತಾನೆ. ನಾನು ಹುಡುಕ್ತೆ ಏನೋ ಮಾಡಿದೆ, ನೀನೇ ತಾನೇ ಇಟ್ಟಿದ್ದು ಅಂತ ರೇಗ್ತಾ ಇದ್ದೀನಿ ಅವನ ಮೇಲೆ. ಸಿಕ್ತಿಲ್ಲ ಅಂತಾನೆ, ಪ್ಯಾಂಟ್ ಜಾಬ್ ನೋಡಿದ್ರೆ ಸಿಕ್ತಿಲ್ಲ ಅಂತಾನೆ. ಆಮೇಲೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಕೈಯಲ್ಲಿ ನೋಡಿದ್ರೆ ನನ್ನ ಕೈಯಲ್ಲೇ ಇತ್ತು. ನಾನು ಆಮೇಲೆ 10 ನಿಮಿಷ ಹುಡುಕಿರೋದು ನನ್ನ ಕೈಯಲ್ಲೇ ಇತ್ತು. ಆಮೇಲೆ ಏನ್ ಮಾಡಿದೆ, ಗಾಡಿಲಿ ಹುಡುಕ್ತಾ ಇದ್ದೆ. ನಮ್ಮಲ್ಲಿ ಒಂದ್ ಗಾದೆ ಹೇಳ್ತಾರೆ, ಕಂಕ್ಳಲ್ ಮಗ ಏರಿಕೊಂಡು ಊರೆಲ್ಲ ಸುತ್ತದ್ಲು ಅಂತ. ಹಂಗೆ ಆಮೇಲೆ ಏನ್ ಮಾಡಿದೆ, ಸಿಕ್ತಲ್ಲ ಇವನ್ ಕೈಲಿ, ಮುಗಿಸ್ಕೋಬೇಕಲ್ಲ ನಾನು ಅಂದ್ಬಿಟ್ಟು ಸೈಡ್ ಕೊಟ್ಟೋಗ್ಬಿಟ್ಟು, ಬಾರೋ ಇಲ್ಲಿ ಕೆಳಗೆ ಬಿದ್ದಿತ್ತು ಸಿಕ್ತು ಅಂತ ಹೇಳ್ದೆ ನಾನು. ಅದೇನ್ ಕೆಳಗೆ ಬಿದ್ದುಬಿಟ್ಟಿತ್ತು, ಎಲ್ಲಿ ತೋರ್ಸು, ಬಾಯ್ಲಿ ಅಂತ. ನಾನು ತಿರುಗಿ ನೋಡಿಲ್ಲ, ಯಾಕಂದ್ರೆ ನಗು ಅಂದ್ರೆ ನಗು ಬಂದ್ಬಿಟ್ಟಿತ್ತು. ಆಮೇಲೆ ಬಂದು ಅವನು ಕಳ್ಳಿ ನಿನ್ನ ಹತ್ರ ಇಟ್ಕೊಂಡು ನನ್ನನ್ನು ಕೇಳ್ತೀಯಾ ಅಂತ ಅಂದ. ಅಯ್ಯೋ ರಾಮ, ಅದೇನು ಯಾಕೋ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಅಂತ. ಹಿಂಗಾಗಿದ್ದೇನೆ ಕತೆ. ಊಟಕ್ಕೆ ನಿಲ್ಸು ಅಂತಾರೆ, ಎಲ್ಲಿ ನಿಲ್ಸೋದು? ಕಾರ್ಡ್ ಎಂಟ್ರಿ, ಬೆಟ್ಟ ಎಂಟ್ರಿ ಆದ್ವಿ. ಊರಿದ್ಯಾ? ಚೆನ್ನಾಗಿದೆ, ರೋಡ್ ಮಾತ್ರ ಸೂಪರ್ ಆಗಿದೆ. ಎಲ್ಲೂ ಹಳ್ಳ ದಿಣ್ಣೆ ಹಂಗೆಲ್ಲ ಇಲ್ಲ ಸದ್ಯಕ್ವರೆಗೂ ಇಲ್ಲ. ಮುಂದಕ್ಕೆ ನೋಡೋಣ. ಇಲ್ಲೇ ಇದೆ ನೋಡು, ಇಲ್ಲಿ ಸೈಡಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೈ ಮುಕ್ಕೊಂಡು ಓಂ ಹರ ಹರ ಮಹಾದೇವ್ ಅನ್ಕೊಂಡು ಸೈಡ್ಗೆ ಹಾಕು. ಅಲ್ಲಿ ಪಾದ ನಮಸ್ಕಾರ ಮಾಡ್ಕೊಂಡು. ಇಲ್ಲ, ನಾನು ಅದು ಸ್ಟ್ಯಾಚು ತೋರಿಸ್ತಾ ಇದ್ದೀನಿ. ಮಹದೇಶ್ವರ ಹುಲಿ ಮೇಲೆ ಕೂತಿರೋದು. ಎಂಟ್ರಿ ಆದ್ವಿ. ಓಕೆ. ಏಳುಮಲೆ ಮಾದೇವ ಏನೋ ಅದು, ಏಳುಮಲೆ ಮಾಧವ್ ಅದೇನೋ ಆಡಿದ್ಯಲ್ಲೋ. ಎಲ್ಲ ಊರುಗಳಿಂದ ಬಂದು ನೈಟ್ ಹಾಲ್ಟ್ ಆಗಿ ಮಲಗಿರ್ತಾರೆ ಇಲ್ಲೇ. ಎಲ್ಲ ಕ್ಲೀನ್ ಮಾಡ್ಕೊಬೇಕು ತಾನೇ, ಹಂಗೇನೇನು ಎಲ್ಲ ಗಲೀಜು ಹಂಗಂಗೆ ಮಾಡಿ ಇಟ್ಬಿಟ್ಟೋಗಿದ್ದಾರೆ. ಕ್ಲೀನಾಗಿ ಮೇಂಟೈನ್ ಮಾಡಬೇಕು, ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಪರವಾಗಿಲ್ಲ ಬಾ, ಏನು ಬಿಸಿಲಿಲ್ವಲ್ಲ, ತುಂಬಿಲ್ಲ ಯಾರು. ಆಮೇಲೆ ಎತ್ತಿ ಮಾಡಿ ಅಂದರೆ ಮತ್ತೆ ಹೋಗ್ತೀಯಾ? ಮಲೆ ಮಹದೇಶ್ವರ ಸ್ವಾಮಿ ಮಹಾಸನ್ನಿಧಿ ಬಂದ್ವಿ. ಬಿಸಿಲಿಲ್ಲ, ತಣ್ಣಗಿದೆ, ಖುಷಿ ಪಡ್ಬೇಕು ಅದಕ್ಕೆ. ಐದು ನಿಮಿಷದಲ್ಲಿ ದರ್ಶನ ಆಯಿತು, ಸಕ್ಕತ್ತಾಯಿತು. ಅಮ್ಮಮ್ಮ ಅಂದರೆ 10 ಜನ ಇರಲಿಲ್ಲ, ತುಂಬ ಚೆನ್ನಾಗಿ ದರ್ಶನ ಆಯಿತು. ಮುಂದೆವರೆಗೂ ಹೋಗಿ ದರ್ಶನ ಮಾಡಿದ್ವಿ. ವಿಭೂತಿ ಇದು ಕಟ್ಟೆ ಹಾಕಿದ್ರು, ಬಂದ್ವಿ. ನನ್ನ ಮಗ ನೋಡಿ ತೋರ್ಸೋ, ನಿಂದು ವಿಭೂತಿ ಇದು ಪಟ್ಟೆ. ಹಾಂ, ಚೆನ್ನಾಗಾಯಿತು. 5 ನಿಮಿಷನೂ ಆಗಲಿಲ್ಲ, 5 ನಿಮಿಷದಲ್ಲಿ ದರ್ಶನ ಮಾಡಿ ಆಚೆ ಬಂದ್ಬಿಟ್ಟಿದ್ದೀವಿ. ಸಕ್ಕದಾಗಿ ದರ್ಶನ ಆಯಿತು. ಗೋಪುರ ಆಚೆ ಇದ್ದಾರೆ ಜನ, ಅಂದರೆ ಒಳಗೆ ಅಷ್ಟು ಇದಿಲ್ಲ, ಮಧ್ಯಾಹ್ನದ ಟೈಮಲ್ಲ, ಸೊ ರಶ್ ಕಮ್ಮಿ ಇದೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ಮಹಾಸನ್ನಿಧಿ. ಸೊ ನಮ್ಮ ಮಮ್ಮಿ ಡ್ಯಾಡಿನೆಲ್ಲ ಬಿಟ್ಟು ರಾಮನಗರದಲ್ಲಿ ಬೆಂಗಳೂರು ಕಡೆ ಬಂದ್ವಿ. ಗುರುಗುಂಟೆಪಾಳ್ಯ ಹತ್ರ ಕಚ್ಕೊಂಡಿದ್ದೀವಿ. ಫುಲ್ಲು ಟ್ರಾಫಿಕ್ಕು. ಸೊ ಇವತ್ತು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಹಂಗೆ ನಂಜನಗೂಡಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇವತ್ತೂ ಟೆಂಪಲ್ ರನ್ನು. ಸೊ ಲಾಸ್ಟ್ ಟೈಮೂ ಟೆಂಪಲ್ ರನ್ನು, ಅದು ಮಮ್ಮಿ ಡ್ಯಾಡಿ ಜೊತೆ. ಇವತ್ತು ಫ್ರೆಂಡ್ ಜೊತೆ, ಅಂದರೆ ಶಾಂತ ಆಂಟಿ ಜೊತೆ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ರಜಾ ಮುಗಿಯೋವರೆಗೂ ಸ್ವಲ್ಪ ಸುತ್ತಾ ಇರೋದು, ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತಲ್ಲ, ಆದರೆ ಬರೀ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಪಾಪ ಅವಳನ್ನ. ನೋಡೋಣ ಆಮೇಲೆ ಎಲ್ಲರೂ ಹೋಗೋದು. ಬಟ್ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಬಿಡ್ದಿಗೆ ಬಂದು ಇಡ್ಲಿ ತಿಂತಾ ಇದ್ದೀವಿ. ಆಂಟಿ ನೋಡಪ್ಪ, ಯಾರು ಹೇಳ್ತಾರ 60 ವರ್ಷದ ಆಂಟಿ ಅಂತ, ಹುಡುಗಿದ್ದಂಗೆ ಅವರೇ. ಚೆನ್ನಾಗಿದೆ ಸೀರೆ. ಪೆಂಡೆಂಟ್ ತುಂಬ ಚೆನ್ನಾಗಿದೆ ಆಂಟಿ, ಪೆಂಡೆಂಟ್. ಹೌದಾ, ಅದು ಹಾಕೇ ಇರಲಿಲ್ಲ, ಅದಕ್ಕೆ ಹಾಕ್ಕೊಂಡೆ. ಸಗದಾಗಿದೆ. ಇಲ್ಲ,
ರಾಣಿ ಇದೆ ಹಾಕೋಕ ಅಂದ್ರೆ ಸರಿ ಅಂತ. ಚೆನ್ನಾಗಿದೆ ಬಂತು ಹೇಳ್ದವ್ರದ್ದು ಇದು ಮಶ್ರೂಮು. ಯಾಕೋ ತಿನ್ನೋ, ಇರ್ಲಿ ಬಿಡ, ತಿಂತೀವಿ, ನಾವು ತಿಂತೀವಿ. ಸೊ ಮಶ್ರೂಮು, ಇಡ್ಲಿ, ವಡ. ಸೊ ಚಾಮುಂಡಿ ಬೆಟ್ಟದಲ್ಲಿ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಅಲೋ ಇರಲಿಲ್ಲ, ಅದಕ್ಕೋಸ್ಕರ ಅಲ್ಲಿ ಫೋಟೋಸ್ ಏನು ಹಿಡಿಲಿಲ್ಲ. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. 10-15 ನಿಮಿಷ. ಚಾಮುಂಡಿ ಬೆಟ್ಟ ಪಕ್ಕದಲ್ಲೇ ಇನ್ನೊಂದು ಶಿವಂದು ದೇವಸ್ಥಾನ ಇದೆ. ನಾವು ಯಾವತ್ತೂ ಅಲ್ಲಿ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು. ಅಲ್ಲೂ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಅಲ್ಲೂ ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಹಿಂದೆ ದುರ್ಗಾ ಪರಮೇಶ್ವರಿದು ಟೆಂಪಲ್ ಇದೆ ಅಂದರು, ಬಟ್ ನಾವು ಹೋಗಿದ್ದ ದಿನ ಅದು ಓಪನ್ ಇರಲಿಲ್ಲ, ಬರೀ ಮಂಗಳವಾರ ಮತ್ತು ಶುಕ್ರವಾರ ಓಪನ್ ಅಂತ ಅಂದರು. ಸೊ ಅದಾದಮೇಲೆ ಹೋಗಲಿ ನಂಜನಗೂಡಿಗೆ ಹೋಗೋಣ ಅಂತ ಟ್ರೈ ಮಾಡಿದ್ವಿ. ನಾವು ಹೋಗೋಷ್ಟರಲ್ಲಿ ಕೆಳಗೆ ಬೆಟ್ಟ ಇಳಿಯೋಷ್ಟರಲ್ಲಿ 1 ಗಂಟೆ ಆಗೋಗಿತ್ತು. ಸೊ ನಂಜನಗೂಡು ದೇವಸ್ಥಾನ ಬಾಗಿಲು ಮುಚ್ಚಿಬಿಟ್ಟಿರ್ತಾರೆ ಅಂತ ಹೋಗೋಕ್ಕೆ ಹೋಗಲಿಲ್ಲ. ವರ್ಲ್ಡ್ ಆಫ್ ಮೈಸೂರು ಪಾಕ್ ಅಂತ ಇಲ್ಲೇ ಬನ್ನಿ ಆಂಟಿ, ತಿಂದೇ ಇದ್ರೇನಂತೆ, ಹತ್ತಿ ಇಳ್ದು ಕಷ್ಟ ಅಂತ. ಸೊ ನೋಡೋಣ ಅಂತ ಬಂದಿದ್ದೀವಿ. ಏನೋ ಇಲ್ಲೇ ಎಲ್ಲ ರೆಡಿ ಮಾಡಿ ಕೊಡ್ತಾರಂತೆ ನಮ್ಮ ಕಣ್ಣು ಮುಂದೆನೆ. ನನಗಂತೂ ನಮ್ಮ ರಾಮನಗರ ಜನಾರ್ದನ ಮೈಸೂರು ಪಾಕೆ ಇಷ್ಟ. ನೋಡೋಣ ಬನ್ನಿ. ಫುಲ್ ಕ್ರೌಡ್, ಎಷ್ಟೊಂದು ಜನ ಇದ್ದಾರೆ, ಕ್ರೌಡೆಡ್ ಪ್ಲೇಸ್. ಚಾಮುಂಡಿ ಬೆಟ್ಟ ದೇವಸ್ಥಾನಕ್ಕಿಂತ ಇಲ್ಲೇ ಜನ ಅವರೇ. ಇದೇ ಮೇಕಿಂಗ್. ಏನು ಬೇಕು? ಅಂಜೀರ ಮೈಸೂರು ಪಾಕ್, ಮ್ಯಾಂಗೋ, ಮೈಸೂರು ಪಾಕು, ಕಾಜು ಮೈಸೂರು ಕಾಜು ಮೈಸೂರು ಪಾಕು. ಟೇಸ್ಟ್ ಎಲ್ಲ ಟೇಸ್ಟಲ್ಲೇ ಟೇಸ್ಟ್ ನೋಡ್ಬಿಡ್ಬೋದು, ತಿನ್ಕೊಂಬಿಡ್ಬೋದು. ಮೈಸೂರು ಪಾಕಲ್ಲೇ ವೆರೈಟಿ ಮೈಸೂರು ಪಾಕ್. ಇದು ತೊಗೊಂಡ್ಬಿಟ್ರೆ ಎಲ್ಲ ಮಿಕ್ಸು ಕಣೋ, ಎಲ್ಲ ಒಂದರಲ್ಲೇ ಎಲ್ಲ ವೆರೈಟಿನೂ ಬಂದ್ಬಿಡುತ್ತೆ ಅದರಲ್ಲಿ. RRR ಊಟಕ್ಕೆ ಬಂದಿದ್ದೀವಿ. ಇದು 3ನೇ ಹೋಟ್ಲು. ಎಷ್ಟು RR ಇದೆ ಅಂದರೆ ಮೈಸೂರಲ್ಲಿ ಗೊತ್ತಿಲ್ಲ. ಅಲ್ಲೋಗಿ ಇಲ್ಲೋಗಿ ಇದು 3ನೇದು ಕರೆಕ್ಟಾಗಿ ಬಂದಿದ್ದೀವಿ. ಇಲ್ಲೇ ತಿನ್ನಬೇಕು ಅಂತ. ಇಲ್ಲಿ ಸಿಕ್ಲಿಲ್ಲ ಅಂದಿದ್ರೆ ಯಾವ್ದು ಹನುಮಂತಪುರ ಹೋಗೋಣ ಅಂತ ಅನ್ಕೊಂಡಿವಿ. ಎಷ್ಟು ಇಲ್ಲಿದೆ ನೋಡಿ ಮಗ, ಯಾವ್ದಾದ್ರು ಜಾಗ ಇತ್ತು ಅಂದ್ರೆ ಇಲ್ಲೇ ಪಾರ್ಕ್ ಮಾಡ್ಬೇಕು. ಬಂಟಿ ಪಾರ್ಕ್ ಮಾಡ್ಕೊ, ಎಲ್ಲಿ ಬೇಕು ಆ ಕಡೆ ಇದೆ ನೋಡು. ಸೊ ಬಂದ್ವಿ ಅಂತೂ ಇಂತೂ. RRR ಅದೇ RRR ಇದೇ ಒರಿಜಿನಲ್ RRR ಮೈಸೂರು. ಅವ್ನ ಕಾರ್ ಇರ್ತಾ ಇದೆ ನೋಡಿ, ಬಂಟಿ ತೆಗ್ಬಿಡು, ಅಲ್ಲೇ ಹಿಂಗೆ ಹಾಕ್ಬಿಡು. ಸಿಕ್ತು, ಪಾರ್ಕಿಂಗು ಸಿಕ್ತು, ಹೋಟ್ಲುನು ಸಿಕ್ತು. ಪಕ್ಕದಲ್ಲಿ ಪಾಕಶಾಲೆ ಇದೆ, ಹೋಗೋಣ ಚೇತು. ನೋ ವೇ. ಯಾಕೆ? ಏಯ್ ತಿನ್ಕೊಂಬನ್ರಿ, ಬಾರೋ. ನೋಡಿ ಗೌಡ್ರು ನಾವೆಲ್ಲ ವೆಜ್ ತಿನ್ನಲ್ಲ. ಎಲ್ಲ ನಾನ್ ವೆಜ್ ಜಾತಿಗೆ ಅವಮಾನ ವೆಜ್ ತಿಂದ್ರೆ. ನೀನ್ ಹಿಂಗ್ ಹಿಂದೆ ಬಂದ್ಬಿಟ್ರೆ ನಾನು ಹೆಂಗ್ ತೆಗಿಲಿ ಬಾಸ್? ಇದು ನೋಡು, ಸೀಟ್ ಇಷ್ಟು ಹಿಂದೆ ಹಾಕ್ಬಿಟ್ಟಿದ್ದಾನೆ, ನನ್ನ ಕಾಲು ಹಿಂಗೆ ಅಡ್ಡ. ಇವಾಗ ಹೋಯ್ತು. ಮಟನ್ ಬಿರಿಯಾನಿ, ಫಿಶ್ಶು, ಕಸ್ತೂರಿ ಚಿಕನು, ಚಿಲ್ಲಿ ಚಿಕನ್ ಎಲ್ಲ ಖಾಲಿ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಹಿಡಿತಾ ಇದ್ದೀನಿ ಆ್ಯಕ್ಚುಲಿ. ಬಂದಾಗಲೇ ಹಿಡಿಬೇಕಾಗಿತ್ತು. ಸೊ ಟೇಸ್ಟ್ ಇನ್ನೂ ಫಸ್ಟ್ ತಿನ್ಬಿಟ್ವಿ ಟೇಸ್ಟ್ ಚೆನ್ನಾಗಿದೆ ಅಂತ. ಇವಾಗ ಬಿರಿಯಾನಿ ತಿನ್ನಬೇಕು. ಹೆಬ್ಬಾಳ ಟ್ರಾಫಿಕ್ಕು. ಸೊ ಆಂಟಿನ ಬಿಟ್ಬಿಟ್ಟು ಹೆಬ್ಬಾಳ ಮನೆ ಹತ್ರ ಡ್ರಾಪ್ ಮಾಡಿ ಅವ್ರನ್ನ. ಸೊ ನಾವೀಗ ಹೆಬ್ಬಾಳ ಫ್ಲೈಓವರ್ ಹತ್ತಿ ನಾಗವಾರ ಕಡೆಗೆ ಹೊರಟಿದ್ದೀವಿ. ಸೊ ಕಂಟಿನ್ಯೂಸ್ ಆಗಿ ನೆನ್ನೆನೂ ದೇವಸ್ಥಾನ, ಇವತ್ತು ದೇವಸ್ಥಾನ ಎಲ್ಲ ಮುಗೀತು. ಆ್ಯಕ್ಚುಲಿ ಎಲ್ಲಿ ಮೈಸೂರು ಪಾಕ್ ತೊಗೊಂಡ್ವಲ್ಲ ಸ್ವೀಟ್, ಅಲ್ಲಿ ತೊಗೊಂಡ್ಮೇಲೆ ನಾವು KSICಗೆ ಹೋಗಿದ್ವಿ. ಬಟ್ ಅಲ್ಲಿ ವೀಡಿಯೋ ಅಲೋ ಇಲ್ಲ, ಆಫ್ ಮಾಡಿ ಅಂದರು. ಸೊ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಒಂದೇ ಒಂದು ರೆಡ್ ಸ್ಯಾರಿ ತೊಗೊಂಡ್ರು ಆಂಟಿ. ಸೊ ಎಲ್ಲ ತೊಗೊಂಡು ಶಾಪಿಂಗ್ ಮಾಡಿಕೊಂಡು RRಲ್ಲಿ ಊಟ ಮಾಡಿಕೊಂಡು ಎಲ್ಲ ಮುಗೀತು. ಸೀದಾ ಬ್ಯಾಂಗ್ಳೂರು ಬಂದು ರೀಚ್ ಆಗಿದ್ದೀವಿ. ಇಲ್ಲಿಂದ ನಮ್ಮನೆಗೆ ಹೋಗೋದಿರೋದೇ ಚಾಲೆಂಜು. ನಾಗವಾರ ಇದು ಹೆಬ್ಬಾಳ ಚಾಲೆಂಜ್ ಅಲ್ಲ, ಚಾಲೆಂಜ್. ಸೊ ಇಲ್ಲಿಂದ ನಮ್ಮನೆಗೆ ಹೋದೆ ಒಂದು ಚಾಲೆಂಜು. ಈ ಟ್ರಾಫಿಕ್ಕು ನಾಗವಾರ ಎಲ್ಲ ದಾಟಿ ಹೋಗೋ ಅಷ್ಟರಲ್ಲಿ. ಸೊ ನಿನ್ನೆ ಮತ್ತು ಇವತ್ತೊಂದು ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಪ್ಲೀಸ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್. ನಾನೇನಂದೆ, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.